ಹಜರತೆ ಬಹರೆ ಶಿಬ್ಲಿ ಶೇರ್ ಹಕ್ ಅವರು ಎಂಥವ್ರು ಬುಜುರ್ಗಿದ್ರು. ನಮಾಜ್ ನೋಡ್ರಿ ಯಾವ ರೀತಿ ಮಾಡ್ತಿದ್ರು. ನಮಾಜ್ ಮಾಡೋದು ಸಮೀಪ ಅವರು ಸುರ್ಮ ನಾವು ಕಣ್ಣಿಗೆ ಹಚ್ಕೊಂಡು ಬರ್ತೀವಿ, ಹಜರತೆ ಬಹರೆ ಶಿಬ್ಲಿ ಅವರು, ಶಿಬ್ಲಿ ರಹಿಮತುಲ್ಲಾಹರು ಸುರ್ಮ ಹಚ್ಕೊಂಡು ಬರ್ತಿದ್ದಿಲ್ಲ ಕಣ್ಣಿಗೆ, ಉಪ್ಪುವನ್ನು ಹಚ್ಕೊಂಡು ಬರ್ತಿದ್ರು. ನಮಕ್ ಉಪ್ಪುವನ್ನು ಕಣ್ಣಿಗೆ ಹಚ್ಕೊಂಡು ಬರ್ತಿದ್ರು. ಕಣ್ಣಿನಿಂದ ರಕ್ತ ಬರ್ತಿದ್ರು, ಸುಳಿದಿದ್ರು, ಕಣ್ಣು ಉರಿತಿತ್ತು. ಉಪ್ಪುವನ್ನು ಹಚ್ಕೊಂಡಿದ್ದ ನಂತರ ಕೇಳೋರು ಕೇಳಿದ್ರು, ಹಜರತ್ ಎಲ್ಲಾರು ಸುರ್ಮ ಹಚ್ಕೊಂಡಿದ್ರಿ, ನೀವು ಉಪ್ಪು ಹಚ್ಕೊಂಡು ಬರಾಕ್ ಕುಂತಿದ್ರ? ಅವ್ರು ಹೇಳಿದ್ರು, ಈ ಕಣ್ಣಿಗೆ ಇದೇ ರೀತಿ ಶಿಕ್ಷೆ ಕೊಡಬೇಕು. ಏಕೆಂದ್ರೆ ಈ ಕಣ್ಣು ಅಲ್ಲಾರ ಬಾರ್ನಲ್ಲಿ ನಿಂತಿದ್ದ ನಂತರ ಬರೀ ನಿದ್ದೆ ಒಳಗೆ ಹೋಗುತ್ತದೆ. ನಿದ್ದೆ ಒಳಗೆ ಹೋಗುದು ಕಣ್ಣಿಗೆ ಇದೇ ರೀತಿ ಉಪ್ಪಿನಿಂದ ಶಿಕ್ಷೆಯನ್ನು ಕೊಡಬೇಕು. ಹಜರತೆ ಬಹರೆ ಶಿಬ್ರಿ ಹೇಳಕ್ ಕುಂತಿದ್ದಾರೆ, ನಾನು ಅಲ್ಲಾಹನ ಕಡೆ ನಿಂತಿದ್ದ ನಂತರ, ಇಡೀ ಪ್ರಪಂಚದ ಪರಮಾತ್ಮ ಕಡೆ ನಾನು ನಿಂತಿದ್ದ ನಂತರ ಕಣ್ಣು ನಿದ್ದಿನಲ್ಲಿ ಹೋಗುತ್ತದೆ. ಇಂಥದ್ದು ಕಣ್ಣಿಗೆ ಇದೇ ರೀತಿ ಶಿಕ್ಷೆ ಕೊಡಬೇಕು. ಇವತ್ತು ನಮ್ಮ ನಫ್ಸ್ ಏನ್ ಹೇಳ್ತೈತಿ, ಎಲ್ಲೇ ಕುಂತಿದ್ರೇನಪ್ಪ ಒಂದು ಖರಾಟ ಹೊಡೆಯೋಣ, ನಿದ್ದೆ ಹೊಡೆದು ಹೋಗೋಣ. ಆಮೇಲೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಜಗದಲ್ಲಿ ಕುಂತಿದ್ದೇವೆ, ಎಲ್ಲೇ ಕುಂತಿದ್ದೀವಿ ಅನ್ನೋದು ನಮಗೆ ಏನು ಹೆದರಿಕೆ ಇರಂಗಿಲ್ಲ. ಇಂಥದ್ದು ಪರಿಸ್ಥಿತಿ ನಮ್ದು ಆಗ್ತೈತಿ ಪ್ರೀತಿಯ ಸೋದರೇ. ಹಜರತ್ ಶಿಬ್ಲಿ ರಹಿಮತುಲ್ಲಾಹ್ ಕಣ್ಣಿಗೆ ಈ ರೀತಿ ಹಚ್ಕೊಂಡು ಬರ್ತಿದ್ರು.